ನಮಸ್ಕಾರ. ಇವತ್ತು ನಾವು ತಲೆಮಾರುಗಳಿಂದ ಕೇಳ್ಕೊಂಡ್ ಬಂದಿರೋ ಪ್ರಾಮಾಣಿಕತೆಯ ಶಕ್ತಿಯನ್ನ ಸಾರುವ 3 ಕೊಡಲಿಗಳು ಅನ್ನೋ ಒಂದು ಅದ್ಭುತ ನೀತಿಕತೆಯನ್ನ ಕೇಳೋಣ. ಈ ಸರಳವಾದ ಕತೆ ಇವತ್ತಿಗೂ ಕೂಡ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ಒಟ್ಟಿಗೆ ಸೇರಿ ನೋಡೋಣ ಬನ್ನಿ. ಸರಿ, ನಮ್ಮ ಕತೆ ಶುರುವಾಗೋದು ಎಲ್ಲೋ ಒಂದು ಪುಟ್ಟ ಹಳ್ಳಿಯಿಂದ. ಅಲ್ಲಿ ಒಬ್ಬ ಬಡ ಕಟ್ಟಿಗೆ ಕಡಿಯೋ ವ್ಯಕ್ತಿ ಇದ್ದ. ಅವನ್ ಕೆಲ್ಸ ಏನ್ ಗೊತ್ತಾ? ಪ್ರತಿದಿನ ಬೆಳಿಗ್ಗೆ ಎದ್ದು ಕಾಡಿಗೆ ಹೋಗೋದು, ಮರ ಕಡ್ದು ಅದನ್ನ ಮಾರಿ ಹೇಗೋ ಜೀವನ ಸಾಗಿಸೋದು. ಇದೇ ಅವನ ದಿನಚರ್ಯ. ಈ ಕತೆಯ ಹೀರೋ ಆ ಕಟ್ಟಿಗೆ ಕಡಿಯೋ ಮನುಷ್ಯನ ಬಗ್ಗೆ ಮೊದಲು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಅವನ ಸ್ವಭಾವನೇ ಈ ಇಡೀ ಕಥೆಯ ತಿರುಳು, ಗೊತ್ತಾ? ಅವನು ತುಂಬಾ ಬಡವ, ಹೌದು. ಆದ್ರೆ ಅವನ ನಿಜವಾದ ಆಸ್ತಿ ಅವನತ್ರ ಇದ್ದ ದುಡ್ಡಲ್ಲ, ಬದಲಿಗೆ ಅವನ ಗುಣ. ಎಂಥ ಪ್ರಾಮಾಣಿಕತೆ, ಎಂಥ ಕಷ್ಟಪಟ್ಟು ದುಡಿಯೋ ಸ್ವಭಾವ ಅಂದ್ರೆ ಇದೇ ಅವನನ್ನ ಸ್ಪೆಷಲ್ ಮಾಡಿದ್ದು. ಅವನ ಇಡೀ ಜೀವನ, ಅವನ ಸಂಪಾದನೆ, ಅವನ ಕುಟುಂಬದ ಹೊಟ್ಟೆ ತುಂಬಿಸ್ತಾ ಇದ್ದಿದ್ದು ಕೇವಲ ಒಂದೇ ಒಂದು ಕಬ್ಬಿಣದ ಕೊಡಲಿ. ಯೋಚನೆ ಮಾಡಿ, ಅದೇ ಅವನ ಬದುಕಿನ ಏಕೈಕ ಆಧಾರವಾಗಿತ್ತು. ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರಲೇಬೇಕಲ್ವಾ? ಈಗ ನಡೆಯೋ ಒಂದು ಘಟನೆ ಅವನ ಇಡೀ ಜೀವನವನ್ನೇ ಬದಲಾಯಿಸ್ಬಿಡತ್ತೆ. ಒಂದು ದಿನ ಏನಾಯ್ತು ಅಂದ್ರೆ, ಅವನು ನದಿ ಪಕ್ಕದಲ್ಲಿರೋ ಮರವನ್ನ ಕಡಿತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಕೈ ಜಾರಿ ಪಟ್ಟಂತ ಕೊಡಲಿ ನೇರವಾಗಿ ಆಳವಾದ ನದಿಯೊಳಗೆ ಬಿದ್ದೋಯ್ತು. ಅಯ್ಯೋ, ಅವನ ಹತ್ರ ಇದ್ದ ಒಂದೇ ಒಂದು ಆಯುಧ ಕೂಡ ಈಗ ನೀರಿನ ಪಾಲು. ಅಷ್ಟೇ, ಅವನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಾಗ ಆಯ್ತು. ತನ್ನ ಜೀವನೋಪಾಯದ ಮೂಲವನ್ನೇ ಕಳ್ಕೊಂಬಿಟ್ಟನಲ್ಲ ಅಂತ ನದಿ ದಂಡೆ ಮೇಲೆ ಕೂತು ಮುಂದೆ ದಾರಿನೇ ಕಾಣದೆ ದೇವರನ್ನ ನೆನ್ಸ್ಕೊಂಡು ಅಳೋದಕ್ಕೆ ಶುರು ಮಾಡ್ದ. ಸರಿಯಾಗಿ ಇದೇ ಹೊತ್ತಿಗೆ ಒಂದು ಪವಾಡ ನಡೆಯುತ್ತೆ. ಆದ್ರೆ ಇದು ಬರೀ ಸಹಾಯಕ್ಕಲ್ಲ, ಬದಲಿಗೆ ಅವನ ಪ್ರಾಮಾಣಿಕತೆಗೆ ಒಂದು ದೊಡ್ಡ ಪರೀಕ್ಷೆ ಕಾದಿತ್ತು. ಅವನ ಆ ಗೋಲಾಟ, ಆ ಅಳು ಕೇಳಿ ಆ ನದಿಯಿಂದ ಸಾಕ್ಷಾತ್ ನದೀದೇವತೆಯೇ ಪ್ರತ್ಯಕ್ಷಳಾದಳು. ಅವನ ದುಃಖಕ್ಕೆ ಕಾರಣ ಏನು ಅಂತ ಕೇಳಿ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದ್ಲು. ಹೇಳ್ದ ಹಾಗೆ ದೇವತೆ ನದಿಯೊಳಗೆ ಮುಳುಗಿ ಮೇಲೆ ಬಂದಾಗ ಅವಳ ಕೈಯಲ್ಲಿ ಹೊಳೆಯೋ ಚಿನ್ನದ ಕೊಡ್ಲಿ. ಇದು ಮೊದಲ ಟೆಸ್ಟ್. ಎಂಥ ಬೆಲೆಬಾಳು ವಸ್ತು ಅವನ ಮುಂದಿತ್ತು ನೋಡಿ. ದೇವತೆ ಅವನನ್ನ ನೇರವಾಗಿ ಕೇಳಿದ್ಲು, ಇದು ನಿನ್ನ ಕೊಡಲಿನಾ? ಆ ಕ್ಷಣ ಆ ಬಡವನ ಪ್ರಾಮಾಣಿಕತೆ ಅಗ್ನಿ ಪರೀಕ್ಷೆಗೆ ಒಳಗಾಗಿತ್ತು. ಆದ್ರೆ ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ. ಆ ಚಿನ್ನದ ಹೊಳಪಿಗೆ ಮರುಳಾಗ್ಲಿಲ್ಲ. ತುಂಬ ವಿನಯದಿಂದ ಹೇಳಿದ, ಇಲ್ಲ ದೇವತೆ, ಇದು ನನ್ನದಲ್ಲ. ನೋಡಿ, ಆಸೆಗಿಂತ ಸತ್ಯವೇ ಅವನಿಗೆ ದೊಡ್ಡದಾಗಿತ್ತು. ಅವನ ಉತ್ತರ ಕೇಳಿ ದೇವತೆ ಮತ್ತೆ ನದಿಯೊಳಗೆ ಹೋದ್ಲು. ಈ ಸಲ ಅವಳು ತಂದಿದ್ದು ಮತ್ತೊಂದು ಬೆಲೆಬಾಳುವ ಬೆಳ್ಳಿಯ ಕೊಡಲಿ. ಇದು 2ನೇ ಪರೀಕ್ಷೆ, ಅವನ ಪ್ರಾಮಾಣಿಕತೆಯನ್ನ ಮತ್ತಷ್ಟು ಅಳತೆ ಮಾಡೋ ಪ್ರಯತ್ನ. ಮತ್ತೆ ಅದೇ ಪ್ರಶ್ನೆ, ಹಾಗಾದ್ರೆ ಇದು ನಿನ್ನ ಕೊಡ್ಲಿನಾ? ಕಥೆ ಈಗ ಮತ್ತಷ್ಟು ಕುತೂಹಲಕಾರಿಯಾಗ್ತಿದೆ ಅಲ್ವಾ? 2ನೇ ಸಲನೂ ಅವನ ನಿರ್ಧಾರ ಅಚಲವಾಗಿತ್ತು. ಇಲ್ಲ ದೇವತೆ, ಇದೂ ಕೂಡ ನನ್ನ ಕೊಡಲಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ. ಅವನ ಸತ್ಯಸಂಧತೆ ಸ್ವಲ್ಪನೂ ಡಗ್ಮಗಿಸಲಿಲ್ಲ. ಕೊನೆಗೆ ದೇವತೆ 3ನೇ ಸಲ ಮುಳುಗಿ ಮೇಲೆ ಬಂದಾಗ ಅವಳ ಕೈಯಲ್ಲಿದ್ದು ಅದೇ ಅವನ ಹಳೆಯ ತುಕ್ಕು ಹಿಡಿದಿರೋ ಸಾಮಾನ್ಯ ಕಬ್ಬಿಣದ ಕೊಡಲಿ. ಅದನ್ನು ನೋಡಿದ ತಕ್ಷಣ ಆ ಕಟ್ಟಿಗೆ ಕಡಿಯೋ ಮನುಷ್ಯನ ಮುಖದಲ್ಲಿ ಅದೆಂಥ ಸಂತೋಷ. ಹೌದು ದೇವತೆ, ಇದೇ ನನ್ನ ಕೊಡ್ಲಿ ಅಂತ ಖುಷಿಯಿಂದ ಕೂಗಿದ. ಅವನು ಪರೀಕ್ಷೆಯಲ್ಲಿ ಗೆದ್ದಿದ್ದ. ಸರಿ, ಪರೀಕ್ಷೆಯಲ್ಲಂತೂ ಪಾಸಾದ. ಈಗ ಅವನ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನ ಏನು? ಕಥೆಯ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಅವನ ಆ ನಿಷ್ಕಲ್ಮಶ ಪ್ರಾಮಾಣಿಕತೆಯನ್ನು ನೋಡಿ ದೇವತೆಗೆ ಎಂಥ ಸಂತೋಷ ಆಯಿತು ಅಂದ್ರೆ ಅವಳಿಗೆ ಅವನ ಮೇಲೆ ತುಂಬ ಪ್ರೀತಿ ಬಂತು. ಅದಕ್ಕೆ ಅವನ ಕಬ್ಬಿಣದ ಕೊಡ್ಲಿ ಜೊತೆಗೆ ಅವನು ಬೇಡ ಅಂದಿದ್ನಲ್ಲ ಆ ಚಿನ್ನದ ಮತ್ತು ಬೆಳ್ಳಿಯ ಕೊಡ್ಲಿಗಳನ್ನು ಅವನಿಗೆ ಉಡುಗೊರೆಯಾಗಿ ಕೊಟ್ಬಿಟ್ಲು. ನೋಡಿದ್ರಾ, ಅವನ ಒಳ್ಳೆ ಗುಣ ಅವನ ಹಣೆಬರಹವನ್ನೇ ಹೇಗೆ ಬದಲಾಯಿಸಿತು ಅಂತ? ಪ್ರಾಮಾಣಿಕತೆ ಅನ್ನೋದು ಅವನ ಬಡತನವನ್ನೇ ಸಂಪತ್ತಾಗಿ ಪರಿವರ್ತಿಸ್ಬಿಡ್ತು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋ ಮುಖ್ಯವಾದ ಪಾಠ ಏನು? ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಸತ್ಯದ ದಾರಿಯಲ್ಲಿ ನಡೆದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ? ಈ ಕಥೆ ನಮಗೆ ನೆನಪಿಸೋದು ಒಂದೇ, ನಮ್ಮ ನಿಜವಾದ ಆಸ್ತಿ ಇರೋದು ನಮ್ಮ ಗುಣದಲ್ಲಿ ಹೊರತು ನಾವು ಸಂಪಾದಿಸೋ ವಸ್ತುಗಳ